ಈಗ ನಾನು ಬ್ರೇಕು ಮತ್ತು ಎಕ್ಸಲೇಟ್ರನ್ನ ಆಪ್ರೇಟ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಯಾವ್ಯಾವ ಕಾಲಲ್ಲಿ ಬ್ರೇಕು ಮತ್ತು ಎಕ್ಸಲೇಟ್ರನ್ನ ಆಪ್ರೇಟ್ ಮಾಡಬೇಕು ಅಂತ. ಈಗ ಕೆಳಗಡೆ ಪಾರ್ಟು 3 ಪಾರ್ಟ್ ಇರುತ್ತೆ, ಎ ಬಿ ಸಿ. ಈ 3 ಪಾರ್ಟನ್ನು ಯಾವ್ಯಾವ ಕಾಲಲ್ಲಿ ಆಪ್ರೇಟ್ ಮಾಡೋದು ಅಂದರೆ ಎ ಮತ್ತು ಬಿನ ಎರಡನ್ನೂ ರೈಟ್ ಲೆಗ್ಗಲ್ಲೇ ಮಾಡಬೇಕು. ರೈಟ್ ಲೆಗ್ಗಲ್ಲಿ ಯಾವುದಾದ್ರು ಎಕ್ಸಲೇಟ್ರು ಮತ್ತು ಬ್ರೇಕಿಗೆ ಎರಡಕ್ಕೂ ಒಂದೇ ಕಾಲು. ಈ ಲೆಫ್ಟ್ ಲೆಗ್ ಇದೆಯಲ್ಲ, ಇದು ಕ್ಲಚ್ಚಿಗೆ ಹೊಂದಕ್ಕೆ. ಯಾವುದೇ ಕಾರಣಕ್ಕೂ ಯಾವತ್ತಾರ ಒಂದು ದಿವಸ ಈಗ ಎಕ್ಸಲೇಟ್ರ್ ಕೊಡ್ತಾ ಇದೆ ಅಂದ್ಕೊಳ್ಳಿ, ಕಾಲು ಇದು ಬ್ಯುಸಿಯಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಈ ಕಾಲು ಬಂದ್ಬಿಟ್ಟು ಹಿಂಗೆ ಬ್ರೇಕ್ ಹಿಡಿಬಾರ್ದು. ಇದು ಸಣ್ಣ ತಪ್ಪಲ್ಲ, ದೊಡ್ಡ ತಪ್ಪು. ಯಾವುದೇ ಕಾರಣಕ್ಕೂ ಈ ಲೆಫ್ಟ್ ಲೆಗ್ ಈ ಕಡೆಗೆ ಬರಬಾರ್ದು, ಆಯಿತಾ. ಎಕ್ಸಲೇಟ್ರ್ ಮತ್ತು ಬ್ರೇಕಿಗೆ ಎರಡಕ್ಕೂ ಒಂದೇ ಕಾಲು. ಈಗ ನೀವೇನಾರು ಅಕಸ್ಮಾತ್ ಆಟೋ ಗೇರ್ ತಗೊಂಡ್ರಿ ಅಂದರೆ ಎ ಬಿ ಇರುತ್ತೆ ಅದರಲ್ಲಿ. ಎ ಬಿ ಅಂದರೆ ಎಕ್ಸಲೇಟ್ರ್ ಮತ್ತು ಬ್ರೇಕ್ ಎರಡೇ ಇರುತ್ತೆ. ಎಷ್ಟೋ ಜನ ಏನು ಅನ್ಕೊಂಬಿಟ್ಟಿದ್ದಾರೆ, ನನಗೂ 2 ಕಾಲಿದೆ, ಎರಡಕ್ಕೂ ಒಂದೊಂದು ಕಾಲು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಹಂಗೆ ಕೂರಂಗಿಲ್ಲ. ಇದರಲ್ಲಿ ಹೆಂಗೆ ಹೇಳ್ಕೊಡ್ತೀನೋ ಅದೇ ಥರನೇ ಅದರಲ್ಲೂ. ಅದರಲ್ಲಿ ಏನಾಗುತ್ತೆ ಅಂದರೆ ಲೆಫ್ಟ್ ಲೆಗ್ ಇದೆಯಲ್ಲ, ಇದು ಡಮ್ಮಿ, ಅದನ್ನು ಯೂಸ್ ಮಾಡಬಾರ್ದು. ಎ ಬಿನ ಒಂದೇ ಕಾಲಲ್ಲೇ ಅದರಲ್ಲೂ ಇದೇ ಥರ ಆಫ್ ಮಾಡಬೇಕು. ಎಕ್ಸಲೇಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು, ಎಕ್ಸಲೇಟ್ರ್ ಕೊಡೋದು, ಬ್ರೇಕ್ ಹಿಡಿಯೋದು ಎರಡಕ್ಕೂ ಒಂದೇ ಕಾಲು. ಇದೇ ಥರ ಆಪ್ರೇಟ್ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ಈ ಕಾಲು ಲೆಫ್ಟ್ ಲೆಗ್ಗು ಬರಬಾರ್ದು. ಯಾವತ್ತಾರ ಒಂದು ದಿವಸ ಇದು ಎಕ್ಸಲೇಟ್ರ್ ಕೊಡ್ತಾ ಇದೆ ಅಂದ್ಕೊಳ್ಳಿ, ಆವಾಗ ಈ ಕಾಲು ಬಂದು ಈ ಕಡೆ ಬ್ರೇಕ್ ಹಿಡಿಬಾರ್ದು. ಇದು ಸಣ್ಣ ತಪ್ಪಲ್ಲ, ಇದು ದೊಡ್ಡ ತಪ್ಪು. ಯಾವುದೇ ಕಾರಣಕ್ಕೂ ಈ ಕಾಲು ಈ ಕಡೆಗೆ ಬರಬಾರ್ದು. ಎಕ್ಸಲೇಟ್ರ್ ಮತ್ತು ಬ್ರೇಕಿಗೆ ಎರಡಕ್ಕೂ ಇದೊಂದೇ ಕಾಲು. ಈಗ ನಾನು ಇಲ್ಲಿ ತೋರ್ಸೋಕ್ಕಾಗಲ್ವಲ್ಲ, ಈ ಸಂದಿಲಿ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಕೈಯಲ್ಲೇ ತೋರಿಸ್ತೀನಿ. ನೋಡಿ, ಇದು ಎಕ್ಸಲೇಟ್ರ್ ಅಂದ್ಕೊಳ್ಳಿ, ಇದು ಬ್ರೇಕ್ ಅಂದ್ಕೊಳ್ಳಿ. ಎಕ್ಸಲೇಟ್ರು ಕೊಡ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ ಅಲ್ವಾ. ಯಾವಾಗ ಎಕ್ಸಲೇಟ್ರನ್ನ ಬಿಡ್ತೀವೋ ಅವಾಗ ಕಂಪಲ್ಸರಿ ಬ್ರೇಕ್ ಮೇಲೆ ಕಾಲು ಬರ್ತದೆ. ಕೊಡಿ ಎಕ್ಸಲೇಟ್ರು, ಬಿಟ್ಟಾಗ ಬ್ರೇಕ್ ಮೇಲೆ ಕಾಲು, ಕೊಡಿ ಎಕ್ಸಲೇಟ್ರು, ಬಿಟ್ಟಾಗ ಬ್ರೇಕ್ ಮೇಲೆ. ಬ್ರೇಕ್ ಮೇಲೆ ಕಾಲು ಬಂದು ಅಂದ ತಕ್ಷಣ ಬ್ರೇಕನ್ನು ಒತ್ತಂಗಿಲ್ಲ, ಅಂದರೆ ಅಮುಕ್ಬಾರ್ದು. ಎಕ್ಸಲೇಟ್ರ್ ಬಿಡ್ತಾನೆ ಬ್ರೇಕ್ ಮೇಲೆ ಕಾಲು ಅಂತ ಹೇಳ್ತೀನಲ್ಲ, ಆಗ ಒತ್ತಂಗಿಲ್ಲ. ಯಾಕೆ ಒತ್ತಂಗಿಲ್ಲ ಅಂದರೆ ಬೇಕು ಅನ್ನೋದು ಕಾಲಿಗೆ ಒಂದು ಸ್ಟ್ಯಾಂಡ್ ಇದ್ದಂಗೆ. ಈಗ ನಾವು ಅಡುಗೆ ಮನೆಯಲ್ಲಿ ತಟ್ಟೆ ತೊಳೆದ್ರೆ ತಟ್ಟೆ ಸ್ಟ್ಯಾಂಡಿಗೆ ಹಾಕ್ತೀವಿ, ಲೋಟ ತೊಳೆದ್ರೆ ಲೋಟ ಸ್ಟ್ಯಾಂಡಿಗೆ ಹಾಕ್ತೀವಲ್ಲ, ಅದೇ ಥರ ಕಾಲಿಗೆ ಯಾವುದು ಸ್ಟ್ಯಾಂಡು, ಬ್ರೇಕು ಅನ್ನೋದು ಸ್ಟ್ಯಾಂಡ್. ಎಕ್ಸಲೇಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು ಅಂದ ತಕ್ಷಣ ಒತ್ಬಿಡ್ತಾರೆ ಒಬ್ಬೊಬ್ರು, ಒತ್ತೋದೇನು ಬೇಡ. ಎಕ್ಸಲೇಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು, ರೆಸ್ಟಿಂಗ್ ಪ್ಲೇಸಲ್ಲಿ ಬ್ರೇಕ್ ಮೇಲೆ ಕಾಲು ಇರ್ತದೆ, ಆಯಿತಾ. ಎಕ್ಸಲೇಟ್ರ್ ಕೊಡಿ, ಬಿಟ್ಟಾಗ ಬ್ರೇಕ್ ಮೇಲೆ ಕಾಲು ಅಂತೀನಲ್ಲ, ಯಾವಾಗಲೂ ಪ್ರೆಸ್ ಮಾಡೋಂಗಿಲ್ಲ. ಯಾವಾಗಲಾರು ಬ್ರೇಕ್ ಹಿಡಿಬೇಕು ಅನ್ಸುತ್ತಾ ಹಿಡೀರಿ, ಆದರೆ ಎಕ್ಸಲೇಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು ಅಂತೀನಲ್ಲ, ಆ ಥರ ಬ್ರೇಕ್ ಒತ್ತಂಗಿಲ್ಲ. ಯಾಕೆ ಅಂದರೆ ಈಗ ನೋಡಿ, ಎಕ್ಸಲೇಟ್ರ್ ಕೊಡ್ತೀರಾ, ಬಿಡ್ತೀರಾ, ಆವಾಗ ಬ್ರೇಕ್ ಮೇಲೆ ಸ್ವಲ್ಪ ಕೊಡ್ತೀರಾ, ಕೊಡಿ, ಮತ್ತೆ ಬ್ರೇಕ್ ಮೇಲೆ. ಈಗ ಎಕ್ಸಲೇಟ್ರ್ ಕೊಡ್ತೀರಾ, ಬಿಡ್ತೀರಾ, ಬ್ರೇಕ್ ಮೇಲೆ ಕಾಲು ಬರ್ತೀರಾ ಅಲ್ವಾ. ಇದನ್ನು ಯಾಕೆ ಮಾಡಬೇಕು ಅಂದರೆ, ಈಗ ಎಷ್ಟೊಂದು ಆಕ್ಸಿಡೆಂಟ್ ಆಗ್ತಾ ಇದೆಯಲ್ಲ, ಇದೇ ಪಾರ್ಟಿಂದ ಆಕ್ಸಿಡೆಂಟ್ ಆಗ್ತಾ ಇದೆ. ಹೆಂಗೆ ಆಕ್ಸಿಡೆಂಟ್ ಆಗ್ತಾ ಇದೆ ಅಂದರೆ, ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಈಗ ಫ್ರೆಂಡ್ ಹೇಳ್ಕೊಟ್ರು, ಅವ್ರು ಹೇಳ್ಕೊಟ್ಟು ಕಲ್ತ್ಬಿಡ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಎಕ್ಸಲೇಟ್ರ್ ಕೊಡ್ತಾರೆ, ಬಿಡ್ತಾರೆ, ಅದ್ರ ಮೇಲೆ ಇರ್ತಾರೆ. ಎಕ್ಸಲೇಟ್ರ್ ಕೊಡ್ತಾರೆ, ಬಿಡ್ತಾರೆ, ಅದ್ರ ಮೇಲೆ ಇರ್ತಾರೆ. ಯಾವಾಗಲಾರ ಬ್ರೇಕ್ ಹಿಡಿಬೇಕಾ, ಹಿಡಿಯೋಕ್ಕೆ ಬರ್ತಾರೆ, ಮತ್ತೆ ಆಮೇಲೆ ಏನು ಮಾಡ್ತಾರೆ, ಎಕ್ಸಲೇಟ್ರ್ ಮೇಲೆ ಇರ್ತಾರೆ. ಯಾವಾಗಲೂ ಕಾಲು ಯಾವ್ದ್ರ ಮೇಲೆ ರೂಢಿಯಾಗಿರುತ್ತೆ, ಎಕ್ಸಲೇಟ್ರ್ ಮೇಲೆ ರೂಢಿಯಾಗಿರುತ್ತೆ. ಅದಕ್ಕೆ ಯಾವಾಗ ಏನು ಮಾಡ್ತಾರೆ, ಯಾವಾಗಲೂ ಏನು ತಪ್ಪು ಮಾಡಲ್ಲ ಅವರು, ತುಂಬ ವರ್ಷದಿಂದ ಓಡಿಸ್ತಾ ಇರ್ತಾರೆ ಕಾರಣ. ಆಕ್ಸಿಡೆಂಟ್ ಅನ್ನೋದೇನು ದಿನ ಆಗಲ್ಲ ಅಲ್ವಾ, ಯಾವತ್ತೋ ಒಂದು ದಿವಸ ಆಗುತ್ತೆ ಆಕ್ಸಿಡೆಂಟ್. ಅದು ಹೆಂಗಾಗುತ್ತೆ ಅಂದರೆ, ಯಾವತ್ತೋ ಒಂದು ದಿವಸ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತಾರೆ, ಅವಾಗ ಏನಾಗುತ್ತೆ, ಯಾರೋ ಒಂದು ಅಡ್ಡ ರೋಡಿಂದ ಯಾರೋ ಒಬ್ಬರು ಸಡನ್ನಾಗಿ ಅಡ್ಡ ಬಂದ್ಬಿಟ್ಟು ಅವಾಗ ಗಾಬರಿ ಆಗುತ್ತಲ್ವ. ಅವ್ರಿಗೆ ಯಾವಾಗಲೂ ಯಾವ್ದ್ರ ಮೇಲೆ ರೂಢಿಯಾಗಿತ್ತು, ಎಕ್ಸಲೇಟ್ರ್ ಮೇಲೆ ರೂಢಿಯಾಗಿತ್ತಲ್ವಾ. ಅದಕ್ಕೆ ಅವ್ರು ಏನು ಮಾಡಿದ್ರು, ತಕ್ಷಣ ಏನು ಮಾಡಿಬಿಡ್ತಾರೆ, ಬ್ರೇಕ್ ಅಂತ ಹೇಳ್ಬಿಟ್ಟು ಎಕ್ಸಲೇಟ್ರ್ ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಿಲ್ಲ ಬದಲು ಸರಿಯಾಗಿ ಹೋಗಿ ಹೊಡಿಯುತ್ತೆ. ನೋಡಿಬೇಕಾದ್ರೆ ಎಷ್ಟೊಂದು ಆಕ್ಸಿಡೆಂಟ್ ಆಗಿರುತ್ತೆ, ಪೇಪರಲ್ಲಿ, ಟಿ ವಿಲಿ, ನ್ಯೂಸಲ್ಲಿ ಏನಂತ ಬರ್ತಾ ಇರುತ್ತೆ, ಅದೇನೋ ಮರ ಕಾರ್ ಹಂಗೆ ಮುದ್ದೆ ಆಗ್ಬಿಟ್ಟಿದೆ, ಆಮೇಲೆ ಡಿವೈಡರ್ ಹೊಡೆದು ಆ ಕಡೆ ಹೋಗಿ ಬಿದ್ದುಬಿಟ್ಟಿದ್ದಾನೆ, ಮರ ಕೊಡಿದ್ರೆ ಮರ ಬುಡ ಸಮೇತ ಕಿತ್ಕೊಂಡು ಹೋಗಿದೆ. ಯಾಕೆ ಹಂಗಾಗುತ್ತೆ ಅಂದರೆ, ಆ ಸಡನ್ನಾಗಿ ಅವ್ರಿಗೆ ಏನು ಮಾಡ್ತಾರೆ, ಯಾವಾಗಲೂ ಎಕ್ಸಲೇಟ್ರ್ ಮೇಲೆ ರೂಢಿಯಾಗಿತ್ತಲ್ವಾ, ಅದಕ್ಕೆ ಏನು ಮಾಡಿದ್ರು, ಪಾಪ ಅವರು ಬ್ರೇಕು ಅಂತ ಹಿಡಿದ್ರು, ಅದು ಎಕ್ಸಲೇಟ್ರ್ ಆಗಿಬಿಟ್ಟಿತ್ತು. ಅವಾಗ ಏನಾಯಿತು, ಸರಿಯಾಗಿ ಹೊಡೆಯುತ್ತೆ. ಯಾಕೆ ಹಿಂಗಾಗುತ್ತೆ ಅಂದರೆ, ಈಗ ಏನು ಮಾಡಿದ್ದಾರೆ ಅಂದರೆ, ಎಕ್ಸಲೇಟ್ರಿಗೆ ಮತ್ತು ಬ್ರೇಕಿಗೆ ಎರಡಕ್ಕೂ ಒಂದೇ ಕಾಲು ಕೊಟ್ಬಿಟ್ಟಿದ್ದಾರೆ. ಒಂದೇ ಕಾಲಲ್ಲಿ ಮಾಡಬೇಕು ಆಪ್ರೇಟು ಅಂತ. ಅದಕ್ಕೋಸ್ಕರ ಈ ಪಾರ್ಟನ್ನು ತುಂಬ ಚೆನ್ನಾಗಿ ಮಾಡಲೇಬೇಕಾಗುತ್ತೆ. ಎಕ್ಸಲೇಟ್ರು ಬ್ರೇಕು ಬೇರೆ ಬೇರೆ ಕಾಲಾಗಿದ್ರು ಒಂಥರ ಏನೂ ಆಗ್ತಿತ್ತಿಲ್ಲ. ಎಕ್ಸಲೇಟ್ರು ಮತ್ತು ಬ್ರೇಕಿಗೆ ಎರಡಕ್ಕೂ ಒಂದೇ ಕಾಲಲ್ವಾ, ಅಲ್ಲೇ ಏನಾಗ್ಬಿಡ್ತು, ಎಕ್ಸಲೇಟ್ರು ಅಂತ ಬ್ರೇಕ್ ಹಿಡಿಯೋಕೆ ಹೋಗಿ ಎಕ್ಸಲೇಟ್ರ್ ಹೋಗ್ತೀವಿ. ಅದಕ್ಕೋಸ್ಕರ ಇದು ಆಗಬಾರ್ದಲ್ವಾ. ಈಗ ಎಕ್ಸಲೇಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು ಅಂದಲ್ಲ, ಇದನ್ನು ನೀವು ಹ್ಯಾಬಿಟ್ ಮಾಡಿ. ಹ್ಯಾಬಿಟ್ ಆದರೆ ಏನಾಗುತ್ತೆ, ಯಾವಾಗಲೂ ಏನಾಗುತ್ತೆ, ಬ್ರೇಕ್ ಮೇಲೆ ಕಾಲಿರುತ್ತೆ. ಯಾರು ಸಡನ್ ಆಗಿ ಅಡ್ಡ ಬಂದರೆ ಏನು ಮಾಡ್ತೀರಾ, ಬ್ರೇಕ್ ಹಿಡಿತೀರೋ ಹೊತ್ತು ಎಕ್ಸಲೇಟ್ರ್ ಹೋಗ್ತಲ್ಲ. ಅದಕ್ಕೋಸ್ಕರ ನೀವು ಈ ಪಾರ್ಟನ್ನು ತುಂಬ ಚೆನ್ನಾಗಿ ಮಾಡಿ, ಆಕ್ಸಿಡೆಂಟ್ ಅವಾಯ್ಡ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಇದನ್ನು ಒಂದು ಎಕ್ಸಲೇಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು ಅನ್ನೋದು ರೂಢಿ ಮಾಡಿ.
ಯಾಕೆ ನಾವು ಇದನ್ನು ಈ ಬ್ರೇಕು ಮತ್ತು ಎಕ್ಸೆಟ್ರ್ ಪಾರ್ಟನ್ನ ನಾವು ಕಲಿಬೇಕು ಅಂದರೆ, ನಾವು ಬಾಡಿಲಿ ಮಂಡಿಯಿಂದ ಕೆಳಗಡೆ ಇದೆಯಲ್ಲ, ಕಾಲನ್ನು ನಾನು ಯಾರಿಗೆ ಹೋಲಿಕೆ ಮಾಡ್ತೀನಿ ಅಂದರೆ, ಒಬ್ಬ ಪೆದ್ದನಿಗೆ ಹೋಲಿಕೆ ಮಾಡ್ತೀನಿ ಕಾಲನ್ನು. ಕೈನ ಯಾರಿಗೆ ಹೋಲಿಕೆ ಮಾಡ್ತೀನಿ ಅಂದರೆ, ಒಬ್ಬ ಸ್ವಲ್ಪ ಬುದ್ಧಿವಂತನಿಗೆ ಹೋಲಿಕೆ ಮಾಡ್ತೀನಿ. ಈ ತಲೆನ ಯಾರಿಗೆ ಹೋಲಿಕೆ ಮಾಡ್ತೀನಿ, ತುಂಬ ಬುದ್ಧಿವಂತನಿಗೆ ಹೋಲಿಕೆ ಮಾಡ್ತೀನಿ. ಈಗ ನಮಗೆ ಕಾರ್ ಓಡಿಸೋಕ್ಕೆ ಯಾರು ಬೇಕಾಗ್ತಾರೆ ಈ 3 ಜನದಲ್ಲಿ? 3 ಜನದಲ್ಲಿ ಯಾರು ಬೇಕಾಗ್ತಾರೆ ಅಂದರೆ, ಜಾಸ್ತಿ ಕಾರಲ್ಲಿ ಪೆದ್ದನೇ ಬೇಕಾಗುತ್ತೆ. ಕಾರ್ ಓಡಿಸೋಕ್ಕೆ ಯಾರು ಬೇಕಾಗ್ತಾರೆ? ಪೆದ್ದ ಬೇಕಾಗುತ್ತೆ. ಈ ಪೆದ್ದನಿಗೆ ಕಾರ್ ಓಡಿಸೋಕ್ಕೆ ಕೊಟ್ಟರೆ ಏನು ಮಾಡ್ತಾನೆ? ಫಸ್ಟ್ನೇ ಕೆಲಸ ತಗೊಂಡೋಗಿ ಎತ್ತಾಕದೇ ಕೆಲಸ. ಇವರೇನಪ್ಪ ಪೆದ್ದ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಯಾಕೆ ನಾನು ಪೆದ್ದನಿಗೆ ಹೋಲಿಕೆ ಮಾಡ್ತೀನಿ ಅಂದರೆ, ಮಂಡಿಯಿಂದ ಕೆಳಗಡೆ ಇದೆಯಲ್ಲ, ಆ ಕಾಲನ್ನು ಪೆದ್ದನಿಗೆ ಹೋಲಿಕೆ ಮಾಡ್ತೀನಿ, ಕೈನ ಬುದ್ಧಿವಂತ ಹೋಲಿಕೆ ಮಾಡ್ತೀನಿ, ತಲೆನ ಇನ್ನೂ ಬುದ್ಧಿವಂತನ ಹೋಲಿಕೆ. ಕೈ ನೋಡಿ ನೀಟಾಗಿ ಬರೆಯುತ್ತಾ? ಚಿತ್ರ ಬರಿ ಅಂದರೂ ಬರೆಯುತ್ತಾ? ಏನಾರ ಬಿಸಿ ಬಿಸಿ ನೀರು, ಕೇರ್ಫುಲ್ ಆಗಿರೋ ಯಾವುದೋ ಗ್ಲಾಸಿನ ಐಟಮು ತೊಗೊಂಡೋಗಿ ಇಟ್ಟು ಬಾ ಅಂದರೆ ಇಟ್ಟು ಬರುತ್ತಾ? ಅದಕ್ಕೋಸ್ಕರ ನಾನೇನು ಮಾಡ್ತೀನಿ? ಕೈನ ಬುದ್ಧಿವಂತನಿಗೆ ಹೋಲಿಸ್ತೀನಿ. ತಲೆನ ಇನ್ನೂ ಬುದ್ಧಿವಂತನಿಗೆ ಯಾಕೆ ಹೋಲಿಸ್ತೀನಿ? ಇವರಿಬ್ಬರನ್ನು ನಡೆಸೋದು ಇವನೇ ತಾನೆ, ಅದಕ್ಕೋಸ್ಕರ ಇವನನ್ನು ತುಂಬ ಬುದ್ಧಿವಂತನಿಗೆ ಹೋಲಿಸ್ತೀನಿ. ಕಾಲನ್ನು ಯಾಕೆ ಪೆದ್ದನಿಗೆ ಹೋಲಿಸ್ತೀನಿ ಅಂದರೆ, ನೀವು ನೋಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ಪೆದ್ದ ಏನು ಬುದ್ಧಿವಂತ ಕೆಲಸ ಮಾಡಲ್ಲ. ಏನು ಮಾಡ್ತಾನೆ ಅವನು? ಸುಮ್ಮನೆ ನಡ್ಕೊಂಡು ಓಡಾಡ್ತಾನೆ. ಅದಕ್ಕೆ ಅವನನ್ನು ಪೆದ್ದಂಗೆ ಹೋಲಿಸ್ತೀನಿ. ನೋಡಿ ಬೇಕಾದ್ರೆ ಎಲ್ಲರೂ ಒಂದು ಕಡೆ ನೀರು ಚೆಲ್ಲಿರುತ್ತೆ, ನಾವು ಮನ್ಸಲ್ಲಿ ಅನ್ಕೊಂತೀವಿ ಅಲ್ಲಿ ನೀರು ಚೆಲ್ಲಿದೆ ಜಾರ್ ಬಿದ್ದೋಗ್ಬಿಡ್ತೀವಿ, ನೋಡ್ಕೊಂಡು ನಡಿಬೇಕು ಅಂತ ಹೇಳ್ತೀವಲ್ಲ. ಯಾರಿಗೆ ಹೇಳ್ತೀವಿ ಅಂದರೆ, ನಾವು ಪೆದ್ದನಿಗೆ ಹೇಳ್ತೀವಿ. ಅದಕ್ಕೆ ಅವನನ್ನು ಪೆದ್ದ ಅಂತ ಕರಿತೀವಿ. ಈಗ ನಾವು ಪೆದ್ದನ್ನ ಜಾಣ ಮಾಡಬೇಕೀಗ. ಜಾಣ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಎಕ್ಸೆಟ್ರ್ ಕೊಟ್ಟು ಬಿಟ್ಟ ತಕ್ಷಣ ನಾನು ಹೇಳಿದ್ದೀನಿ, ಎಕ್ಸೆಟ್ರ್ ಬ್ರೇಕ್ ಮೇಲೆ ಕಾಲು ಬನ್ನಿ ಅಂತ ಹೇಳಿದ್ದೀನಲ್ಲ, ಕಾಲು ಏನು ಮಾಡುತ್ತೆ ಅಂದರೆ ಮರ್ತೋಗುತ್ತೆ. ಎಕ್ಸೆಟ್ರ್ ಕೊಡೋದ್ರ ಮೇಲೆ ಜಾಸ್ತಿ ರೂಢಿ ಆಗುತ್ತೆ. ಯಾಕೆ? ಎಕ್ಸೆಟ್ರ್ ಕೊಡೋದು ಜಾಸ್ತಿ ಇರುತ್ತಲ್ವಾ, ಅದಕ್ಕೆ ಏನು ಮಾಡುತ್ತೆ, ಕಾಲು ಎಕ್ಸೆಟ್ರ್ ಕಡೆಗೆ ರೂಢಿ ಆಗ್ತಾ ಇರುತ್ತೆ. ಅದಕ್ಕೆ ನೀವೇನು ಅನ್ಕೋಬೇಕು, ಅವ್ರು ಹೇಳಿದ್ರಪ್ಪ ಎಕ್ಸೆಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು ಅಂತ ಎತ್ತಿ ಇಡಿಸ್ಬೇಕು. ಇನ್ನು ಸ್ವಲ್ಪ ಹೊತ್ತಾದ ತಕ್ಷಣ ಕಾಲು ಮತ್ತೆ ಮರ್ತೋಗುತ್ತೆ. ಯಾಕೆ? ಪೆದ್ದ ಅಲ್ವಾ ಅವನು. ಅದಕ್ಕೋಸ್ಕರ ಅವನು ಪೆದ್ದರಿಗೆ ಒಂದ್ಸಲ ಹೇಳಿದ್ರೆ ಕೇಳ್ತಾರೆ ಅವರು, ಅವರಿಗೆ ಪದೇ 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 ಹೇಳ್ತಾ ಇರಬೇಕು. ಅದೇ ಏನಂತ ಹೇಳಬೇಕು ಅಂದರೆ, ಎಕ್ಸೆಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು ಅಂತ ಹೇಳ್ತಾ ಇದ್ದೀನಲ್ವಾ, ಅದನ್ನು ನಾವು ಏನು ಮಾಡಬೇಕು, ಮನಸ್ಸಲ್ಲಿ ಈ ಬುದ್ಧಿವಂತ ಇದ್ದಾನಲ್ಲ ಅವನು ಹೇಳ್ತಾ ಇರಬೇಕು ಅವನಿಗೆ. ಯಾರಿಗೆ? ಕಾಲಿಗೆ. ಅವ್ನು ಪೆದ್ದ ಆಗಿರೋದ್ರಿಂದ ಒಂದ್ಸಲ ಹೇಳಿದ್ರೆ ಮಾತು ಕೇಳಲ್ಲ ಅಲ್ವನು, ಅವನಿಗೆ ಪದೇ ಪದೇ ಹೇಳ್ತಾ ಇರಬೇಕು. ಏನಂತ ಹೇಳಬೇಕು ಅಂದರೆ, ಎಕ್ಸೆಟ್ರ್ ಕೊಡೋದು ಜಾಸ್ತಿ ಇರುತ್ತಲ್ವ, ಎಕ್ಸೆಟ್ರ್ ಕಡೆಗೆ ಕಾಲು ರೂಢಿ ಆಗ್ತಾ ಇರುತ್ತೆ. ನೀವು ಹೇಳಲಿಲ್ಲ ಅಂದ್ರೆ ರೂಢಿ ಆಗುತ್ತೆ. ಅದಕ್ಕೆ ನಾವು ಹೇಳಬೇಕು, ಎಕ್ಸೆಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು ಎತ್ತಿಡಿಸ್ಬೇಕು. ಇನ್ನೊಂದು 5 ನಿಮಿಷ ಓಡಿಸ್ತಾ ಇರ್ತೀರಾ, ಆ ಕಡೆ ಗ್ಯಾನ್ದಲ್ಲಿ ಏನಾಗುತ್ತೆ, ಕಾಲು ಮತ್ತೆ ಮರ್ತೋಗುತ್ತೆ, ಎಕ್ಸೆಟ್ರ್ ಕೊಡೋದ್ರ ಕಡೆಗೆ ರೂಢಿ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಮತ್ತೆ ಎತ್ತಿ ಇಡಿಸ್ಬೇಕು ಬ್ರೇಕ್ ಮೇಲೆ ಕಾಲು. ಇನ್ನೊಂದು ಸ್ವಲ್ಪ ಹೊತ್ತಿಗೆ 3 ಸೆಕೆಂಡ್ಗೆ ಮತ್ತೆ ಮರ್ತೋಗುತ್ತೆ ನಿಮಗೆ, ಎಕ್ಸೆಟ್ರ್ ಮೇಲೆ ಮತ್ತೆ ರೂಢಿ ಆಗ್ತಾ ಇರುತ್ತೆ. ನೀವು ಹೇಳಿ 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 ಇಡಿಸ್ಬೇಕು. ಫಸ್ಟ್ ಒಂದು ಸ್ವಲ್ಪ ದಿವಸ ಕಷ್ಟಪಡಿ. ಎಕ್ಸೆಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು ಎತ್ತಿ ಎತ್ತಿ ಇಡಿಸಿ. ಇನ್ನೊಂದು ಸ್ವಲ್ಪ ದಿವಸ ಆದ ತಕ್ಷಣವೇ ಅದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ. ಎಕ್ಸೆಟ್ರ್ ಬಿಟ್ಟ ತಕ್ಷಣ ಬ್ರೇಕ್ ಮೇಲೆ ಕಾಲು ಅದಾಗೆ ಬರ್ತಾ ಇರುತ್ತೆ. ಅವಾಗ ಬೇಕಾದ್ರೆ ನೀವು ಆ ಕಡೆ ಸೈಡು ಈ ಕಡೆ ಸೈಡು ಏನಾರ ನೋಡ್ತಾ ಇರಿ, ಯಾರೇ ಅಡ್ಡ ಬಂದರೂ ತಕ್ಷಣವೇ ಬ್ರೇಕ್ ಹಿಡಿಯುತ್ತೆ ಕಾಲು. ಹಂಗೆ ಆಗಬೇಕು ಅಂದರೆ ಏನು ಮಾಡಬೇಕು, ಸಖತ್ ಸರಿ ಹೇಳಬೇಕು ಕಾಲಿಗೆ. ಹೇಳಿ 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 ರೂಢಿ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಮುಂದಿನ ವೀಡಿಯೋದಲ್ಲಿ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಥ್ಯಾಂಕ್ ಯು.